Closed doors, I'm a fool for your love. ನಾನು ಲಾಸ್ಟ್ ಕ್ಲಾಸ್ನಲ್ಲಿ MS ವರ್ಡ್ನಲ್ಲಿ ಬೇಸಿಕ್ ಕೀಬೋರ್ಡ್ ಶಾರ್ಟ್ಕಟ್ಸ್ನ ಹೇಳ್ಕೊಟ್ಟಿದ್ದೆ. ಇದು ಪಾರ್ಟ್ 2. ಇದರಲ್ಲಿ ನಾನು ಅಡ್ವಾನ್ಸ್ಡ್ ಕೀಬೋರ್ಡ್ ಶಾರ್ಟ್ಕಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕ್ ನಾನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಅದನ್ನು ನೋಡಿ ಆಮೇಲೆ ಈ ವಿಡಿಯೋ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಚಾನಲ್ನ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅಪ್ಡೇಟ್ಸ್ ನಿಮ್ಮ ಮೊಬೈಲ್ಗೆ ಹಾಗೂ ಡೆಸ್ಕ್ಟಾಪ್ಗೆ ಬರ್ತಾ ಇರುತ್ತೆ. ಆ್ಯಂಡ್ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇಲ್ಲ. ಸೊ ನಾನು ಇವಾಗ ಒಂದು ಫೈಲ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ನಮ್ಮ ಕೀಬೋರ್ಡ್ನಲ್ಲಿ ಆಲ್ಟ್ ಕೀ ಇದೆ. ಆಲ್ಟ್ನ ನಾವು ಯೂಸ್ ಮಾಡಿಕೊಂಡು ಯಾವೆಲ್ಲ ಶಾರ್ಟ್ಕಟ್ಸ್ನ ಪರ್ಫಾರ್ಮ್ ಮಾಡ್ಬೋದು ನೋಡೋಣ. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ವರ್ಡ್ 2010 ಆ್ಯಂಡ್ ನಾನೀಗ ಹೇಳ್ಕೊಡುವಂಥ ಶಾರ್ಟ್ಕಟ್ ಕೀಸ್ 2007ಗೂ ಅಪ್ಲೈ ಆಗುತ್ತೆ ಹಾಗೂ 2013, 16 ಎಲ್ಲ ವರ್ಷನ್ಸ್ಗೂ ಅಪ್ಲೈ ಆಗುತ್ತೆ. ಆ್ಯಂಡ್ ನೀವು ಟಾಪಲ್ಲಿ ನೋಡ್ಬೋದು ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್ ಅನ್ನೋ ಟ್ಯಾಬ್ಸ್ನ ಇದೆ. ಸೊ ಆಲ್ಟ್ ಕೀನ ಯೂಸ್ ಮಾಡಿಕೊಂಡು ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಅದನ್ನು ಯೂಸ್ ಮಾಡೋದು ಹೇಳ್ಕೊಟ್ಟಿದ್ದೆ. ಆ್ಯಂಡ್ ನಾವು ಕ್ವಿಕ್ಕಾಗಿ ಓಪನ್ ಮಾಡಬೇಕು ಅಂದರೆ ಆಲ್ಟ್ ಜೊತೆ ಸಮ್ ಕೀನ ಯೂಸ್ ಮಾಡಬೇಕು. ಈಗ ನೋಡಿ, ಫೈಲ್ ಮೆನು ಓಪನ್ ಮಾಡಬೇಕು ಅಂದರೆ Alt+F. ಸೊ MS ವರ್ಡ್ನ ಫೈಲ್ ವಿಂಡೋ ಏನಿದೆ ಅದು ಓಪನ್ ಆಗಿದೆ, ರೈಟ್? Alt+F ಪ್ರೆಸ್ ಮಾಡಿದರೆ ಆ ಫೈಲ್ ವಿಂಡೋ ಓಪನ್ ಆಗಿದೆ. ಆ್ಯಂಡ್ ಅದರಲ್ಲಿರುವಂತಹ ಕಮ್ಯಾಂಡ್ಸ್ನ ನೀವು ಯೂಸ್ ಮಾಡ್ಬೋದು. ನೋಡಿ, ಸೇವ್ ಮಾಡಬೇಕಂದ್ರೆ ಎಸ್, ಸೇವ್ ಆ್ಯಸ್ಗೆ ಎ, ಓಪನ್ಗೆ ಓ. ಸೊ ಆ ರೀತಿ ಯೂಸ್ ಮಾಡಿ, ರೈಟ್? ಸೊ ನಾನು ವಾಪಸ್ ಹೋಮ್ ಟ್ಯಾಬ್ಗೆ ಬಂದಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಇನ್ಸರ್ಟ್ ಟ್ಯಾಬ್ ಇದೆ. ಇನ್ಸರ್ಟ್ ಟ್ಯಾಬ್ಗೆ ಹೋಗಬೇಕಂದ್ರೆ Alt+N. ಸೊ Alt+N ಪ್ರೆಸ್ ಮಾಡಿದರೆ ನಾನು ಇನ್ಸರ್ಟ್ ಟ್ಯಾಬ್ ಓಪನ್ ಆಯಿತು. ಅದರಲ್ಲಿ ಇರುವಂಥ ಕಮ್ಯಾಂಡ್ ಅಥವಾ ಐಕಾನ್ಸ್ನ ನೀವು ಯೂಸ್ ಮಾಡಬೇಕು. ಆಪ್ಷನ್ಸ್ ಯೂಸ್ ಮಾಡಬೇಕಂದ್ರೆ ಅಲ್ಲಿರುವಂತಹ ಕೀಸ್ ಏನು ಕಾಣಿಸ್ತಾ ಇದೆ ನೀವು ಅದನ್ನು ಪ್ರೆಸ್ ಮಾಡಿ. ನೋಡಿ, VNPBT ಈ ರೀತಿ ಬಹಳಷ್ಟು ಕೀಸ್ ಡಿಸ್ಪ್ಲೇ ಆಗ್ತಾ ಇದೆ. ಅಂದರೆ ಆ ಯಾವ ಐಕಾನ್ ಕೆಳಗೆ ಯಾವ ಕೀ ಇದೆ ಆ ಕೀನ ಪ್ರೆಸ್ ಮಾಡಿದರೆ ನೀವು ಆ ಆಪ್ಷನ್ನ ಪರ್ಫಾರ್ಮ್ ಮಾಡ್ಬೋದು. ಅಥವಾ ಈ ರೀತಿ ಕಮ್ಯಾಂಡ್ಸ್ ಡಿಸ್ಪ್ಲೇ ಆದ ತಕ್ಷಣ ನೀವು ಕೀಬೋರ್ಡ್ನಲ್ಲಿರುವ ಟ್ಯಾಬ್ ಬಟನ್ ಪ್ರೆಸ್ ಮಾಡಿ. ಆಗ ಆ ಒಂದು ರಿಬ್ಬನ್ನಲ್ಲಿರುವಂಥ ಆ ಒಂದು ಟ್ಯಾಬ್ನಲ್ಲಿರುವಂಥ ಫಸ್ಟ್ ಐಕಾನ್ ಹೈಲೈಟ್ ಆಗುತ್ತೆ, ಫಸ್ಟ್ ಆಪ್ಷನ್ ಹೈಲೈಟ್ ಆಗುತ್ತೆ. ಟ್ಯಾಬ್ನ ಪ್ರೆಸ್ ಮಾಡ್ತಾ ಇದ್ದರೆ ಹೈಲೈಟ್ ಕಂಟಿನ್ಯೂ ಆಗಿ ಮೂವ್ ಆಗುತ್ತೆ. ಅಂದರೆ ನೀವು ಯಾವ ಆಪ್ಷನ್ನ ಬೇಕಿದ್ರೂ ಈ ರೀತಿ ಸೆಲೆಕ್ಟ್ ಮಾಡಬಹುದು. ಈಗ ನೋಡಿ, ಶೇಪ್ಸ್ ಹತ್ರ ಬಂದು ಹೈಲೈಟ್ ನಿಂತಿದೆ. ನಾನೀಗ ಎಂಟರ್ ಪ್ರೆಸ್ ಮಾಡಿದರೆ ಶೇಪ್ಸ್ ಓಪನ್ ಆಯಿತು. ಆ್ಯಂಡ್ ಮತ್ತೆ ನಾನು ಟ್ಯಾಬ್ ಪ್ರೆಸ್ ಮಾಡ್ತಾ ಹೋದರೆ ಆ ಶೇಪ್ ಕೂಡ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ? ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡಿದರೆ ಸೆಲೆಕ್ಷನ್ ರಿವರ್ಸ್ ಹೋಗುತ್ತೆ, ಅಂದರೆ ಸೆಲೆಕ್ಷನ್ ಬ್ಯಾಕ್ ಹೋಗುತ್ತೆ. ನೋಡಿ, ಗೊತ್ತಾಯ್ತಲ್ಲ? ಸೊ ಪೇಜ್ ಲೇಔಟ್ಗೆ ಹೋಗ್ಬೇಕಂದ್ರೆ Alt+P, ರೆಫರೆನ್ಸ್ ಟ್ಯಾಬ್ಗೆ ಹೋಗ್ಬೇಕಂದ್ರೆ Alt+S, ಮೇಲಿಂಗ್ಸ್ ಟ್ಯಾಬ್ಗೆ ಹೋಗ್ಬೇಕಂದ್ರೆ Alt+M, ರಿವ್ಯೂ ಟ್ಯಾಬ್ಗೆ Alt+R. ಸೊ ನಾನೀಗ ಹೇಳ್ತಾ ಇರೋದು ಡೈರೆಕ್ಟಾಗಿ ಮಾಡಬೇಡಿ. Alt+R ಕ್ಲಿಕ್ ಮಾಡಿದ ತಕ್ಷಣ ಆ ರಿವ್ಯೂ ಟ್ಯಾಬ್ನಲ್ಲಿರುವಂಥ ಆಪ್ಷನ್ಗಳು ಮತ್ತು ಶಾರ್ಟ್ಕಟ್ ಕೀಸ್ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಈಗಲೇ ನಾನು ನೆಕ್ಸ್ಟ್ ಟ್ಯಾಬ್ಗೆ ಹೋಗಬೇಕಂದ್ರೆ Alt+W ಪ್ರೆಸ್ ಮಾಡಬಾರ್ದು. ಒಂದ್ಸರಿ ಪೇಜ್ನಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡಬೇಕು. ಆ ಆಪ್ಷನ್ಸ್ ಎಲ್ಲ ಏನಾಗುತ್ತೆ, ಡಿಸಪಿಯರ್ ಆಗುತ್ತೆ. ಸೊ ಈಗ ನಾನು ನೆಕ್ಸ್ಟ್ ಟ್ಯಾಬ್ಗೆ ಹೋಗ್ಬೇಕಂದ್ರೆ Alt+W ಅಂದರೆ ವ್ಯೂ ಟ್ಯಾಬ್, ರೈಟ್? ಹೋಮ್ ಟ್ಯಾಬ್ ಹೇಳಿಲ್ಲ, ಹೋಮ್ ಟ್ಯಾಬ್ಗೆ Alt+H. ಸೊ ಟ್ಯಾಬ್ ಕೀ ಪ್ರೆಸ್ ಮಾಡಿದರೆ ಹೋಮ್ ಟ್ಯಾಬಲ್ಲಿರುವಂತಹ ಒಂದೊಂದೇ ಆಪ್ಷನ್ ಸೆಲೆಕ್ಷನ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ಮೂವ್ ಮಾಡ್ತಾ ಇದ್ದೀನಿ ಅಂತ. ನಿಮಗೆ ಒಂದು ಪರ್ಟಿಕ್ಯುಲರ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಅಂದರೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈಗ ನೋಡಿ, ಕರ್ಸರ್ ಕಂಪ್ಯೂಟರ್ ಅನ್ನೋ ವರ್ಡ್ ಹತ್ರ ಇದೆ. ನನ್ನ ಸೆಲೆಕ್ಷನ್ ನಂಬರ್, ನಾನೀಗ ಸೆಲೆಕ್ಷನ್ ನಂಬರ್ ಮಾಡಿದ್ದೀನಿ. ಎಂಟರ್ ಪ್ರೆಸ್ ಮಾಡಿದರೆ ನಂಬರ್ಸ್ ಓಪನ್ ಆಯಿತು. ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ನಂಬರ್ ಅಪ್ಲೈ ಆಗೋಯ್ತು. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ನೀವು ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ಕೊಂಡು ಎಲ್ಲ ಟ್ಯಾಬ್ನ ಆಕ್ಸೆಸ್ ಮಾಡ್ಬೋದು. ಸೊ ಈ ಟ್ಯಾಬ್ ಏನಿದೆ ಅಥವಾ ರಿಬ್ಬನ್ ಅಂತಲೂ ಕರಿಬೋದು, ಅದನ್ನು ನೀವು ಹೈಡ್ ಮಾಡ್ಬೋದು. ಹೈಡ್ ಮಾಡಿದರೆ ನಿಮಗೆ ಸ್ಪೇಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ನೀವು ಪ್ರೆಸ್ ಮಾಡಬೇಕು Ctrl+F1. ನೋಡಿ, ಟಾಪ್ನಲ್ಲಿರುವಂಥ ರಿಬ್ಬನ್ ಹೈಡ್ ಆಗೋಯ್ತು. ಮತ್ತೆ ವಾಪಸ್ ತರಬೇಕಂದ್ರೆ ಪ್ರೆಸ್ ಮಾಡಿ Ctrl+F1. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಈಗ ನನಗೆ ಈ ಪೇಜ್ ಏನಿದೆ ಪೂರ್ತಿಯಾಗಿ ಕಾಣಿಸ್ತಿಲ್ಲ. ಈ ಪೇಜ್ನ ಬಾಟಮ್ ನೋಡಬೇಕಂದ್ರೆ ನಾನು ಈ ರೀತಿ ಸ್ಕ್ರೋಲ್ ಮಾಡಿ ಕೆಳಗಡೆ ಹೋಗಬೇಕು, ಈ ರೀತಿ ನೋಡಬೇಕು. ಟಾಪ್ಗೆ ಹೋಗ್ಬೇಕಂದ್ರೆ ಈ ರೀತಿ. ಅಥವಾ ಈ ಪೇಜ್ನ ನಾನು ಈ ಪ್ಯಾರಾಗ್ರಾಫ್ನ ಬೇರೆ ಪೇಜ್ನ ಇನ್ನೊಂದು ಪ್ಯಾರಾಗ್ರಾಫ್ ಜೊತೆ ಕಂಪೇರ್ ಮಾಡಿ ನೋಡಬೇಕು ಅಂದರೆ ಒಂದೇ ಸರಿ ಎರಡು ಸೆಕ್ಷನ್ನ ನೋಡೋಕ್ಕಾಗಲ್ಲ. ಬಟ್ ನೀವು ಸ್ಪ್ಲಿಟ್ ಮಾಡಿದರೆ ನೋಡ್ಬೋದು. ಸೊ ವಿಂಡೋನ ಸ್ಪ್ಲಿಟ್ ಮಾಡಬೇಕು ಅಂದರೆ ನಾವು ಪ್ರೆಸ್ ಮಾಡಬೇಕು Alt+Ctrl+S. ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಹಾರಿಜಾಂಟಲ್ ಲೈನ್ ಕಾಣುತ್ತೆ. ನಾನು ಎಲ್ಲಿ ಕ್ಲಿಕ್ ಮಾಡ್ತೀನಿ ಅಲ್ಲಿ ವಿಂಡೋ ಸ್ಪ್ಲಿಟ್ ಆಗುತ್ತೆ.
ಸೊ ಸೇಮ್ ವಿಂಡೋ ಅಂದರೆ ಸೇಮ್ ಫೈಲ್ ಎರಡು ಸೆಕ್ಷನಲ್ಲಿ, ಎರಡು ವಿಂಡೋದಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ. ಇಲ್ಲಿ ಇದು ಫೈಲ್, ಈ ವಿಂಡೋದಲ್ಲೂ ಫೈಲ್ ಇದೆ, ಈ ವಿಂಡೋದಲ್ಲೂ ಅದೇ ಫೈಲ್ ಇದೆ. ನಾನೀಗ ಓಕೆ ಇದನ್ನು ಮಿನಿಮೈಸ್ ಮಾಡಿಬಿಡ್ತೀನಿ, ಸೊ ದೊಡ್ಡದಾಗಿ ಕಾಣುತ್ತೆ, ರೈಟ್. ಸೊ ನಾನು ಫಸ್ಟ್ ಪೇಜ್ನ ಟಾಪ್ ಓಪನ್ ಮಾಡಿದ್ದೀನಿ, ನಾನಿಲ್ಲಿ ಫಸ್ಟ್ ಪೇಜ್ನ ಬಾಟಮ್ ಓಪನ್ ಮಾಡಿದ್ದೀನಿ. ಈ ರೀತಿ ನೋಡ್ಬೋದು. ನಾನಿಲ್ಲಿ ಬೇರೆ ಸೆಕ್ಷನ್ನ ಓಪನ್ ಮಾಡಿ ಕಂಪೇರ್ ಮಾಡ್ಬೋದು, ರೈಟ್. ಸೊ ಸ್ಪ್ಲಿಟ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಆಲ್ಟ್ ಕಂಟ್ರೋಲ್ ಎಸ್ ಪ್ರೆಸ್ ಮಾಡಿ ಕ್ಯಾನ್ಸಲ್ ಆಗುತ್ತೆ ಸ್ಪ್ಲಿಟ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೀವು ಪ್ರಿಂಟ್ ಮಾಡಬೇಕು ಅಂದರೆ ಫಸ್ಟ್ ಪ್ರಿಂಟ್ ಪ್ರಿವ್ಯೂ ನೋಡಬೇಕು. ಪ್ರಿಂಟ್ ಪ್ರಿವ್ಯೂ ಅಂದರೆ ಈ ಡಾಕ್ಯುಮೆಂಟ್ ಪ್ರಿಂಟ್ ಆದಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನ ನೀವು ಈಗಲೇ ಒಂದ್ಸರಿ ಚೆಕ್ ಮಾಡ್ಕೋಬಹುದು. ಅದನ್ನು ನೋಡಬೇಕು ಅಂದರೆ ಆಲ್ಟ್ ಕಂಟ್ರೋಲ್ ಐ ಪ್ರೆಸ್ ಮಾಡಿ. ಸೊ ನೋಡಿ, ಇದು MS Word 2010ನಲ್ಲಿ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು, ಎಷ್ಟು ಕಾಪೀಸ್ ಬೇಕು ಅಷ್ಟು ಕಾಪೀಸ್ನ ಸೆಟ್ ಮಾಡ್ಬೋದು. ಯಾವ ಪ್ರಿಂಟರ್ನಲ್ಲಿ ಪ್ರಿಂಟ್ ಮಾಡಬೇಕು ಅಂದ್ಕೊಂಡಿರೋ ಸೆಲೆಕ್ಟ್ ಮಾಡಿ, ಪ್ರಿಂಟ್ ಅಂತ ಕೊಡಿ, ಡಾಕ್ಯುಮೆಂಟ್ ಪ್ರಿಂಟ್ ಆಗುತ್ತೆ. ಸೊ ನಾರ್ಮಲ್ ವ್ಯೂ ಕಾಣಬೇಕಂದ್ರೆ ಇಲ್ಲಿ ಹೋಮ್ ಕ್ಲಿಕ್ ಮಾಡಿ, ನಾರ್ಮಲ್ ವ್ಯೂ ಕಾಣುತ್ತೆ. ಈಗ ನೋಡಿ, ನಮ್ಮ ಡಾಕ್ಯುಮೆಂಟ್ನಲ್ಲಿ ಬಹಳಷ್ಟು ಪೇಜ್ಗಳಿರುತ್ತೆ. ನಾವು ಒಂದು ಕಡೆ ಎಡಿಟ್ ಮಾಡಿ ಬೇರೆ ಪೇಜ್ಗೆ ಹೋಗಬೇಕು ಆ್ಯಂಡ್ ಮತ್ತೆ ವಾಪಸ್ ಇದೇ ಪೇಜ್ಗೆ ಬರಬೇಕು ಅಂದರೆ ನೀವು ಸ್ಕ್ರೋಲ್ ಡೌನ್ ಸ್ಕ್ರೋಲ್ ಅಪ್ ಮಾಡ್ತಾನೆ ಇರಬೇಕು. ಅದಕ್ಕೆ ಶಾರ್ಟ್ಕಟ್ ಕೀ ಕಲ್ತ್ಕೊಂಡ್ರೆ ನೀವು ಫಾಸ್ಟಾಗಿ ಮಾಡ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನಿಲ್ಲೇನೋ ಎಡಿಟ್ ಮಾಡಿದ್ದೀನಿ. ಓಕೆ, ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಎಡಿಟ್ ಮಾಡಿದೆ. ಈಗ ಫಸ್ಟ್ ಪೇಜ್ನಲ್ಲಿ ಇದ್ದೀನಿ ಅಲ್ವಾ, ನೀವಿಲ್ಲಿ ನೋಡ್ಬೋದು ಪೇಜ್ 1 of 9 ಅಂತಿದೆ, ಅಂದರೆ ಅರ್ಥ ನಾವೀಗ ಫಸ್ಟ್ ಪೇಜ್ನಲ್ಲಿ ಇದ್ದೀವಿ. ನನಗೀಗ ಲಾಸ್ಟ್ ಪೇಜ್ನಲ್ಲಿ ಹೋಗಿ ಅಥವಾ ಯಾವುದೋ ಒಂದು ಪೇಜ್ನಲ್ಲಿ ಹೋಗಿ ಏನೋ ನೋಡಬೇಕಿತ್ತು. ಸೊ ನಾನು ಆ ಪೇಜ್ಗೆ ಹೋದೆ ಇಲ್ಲಿ, ರೈಟ್. ಸೊ ನಾನೇನೋ ನೋಡಿದೆ, ಇಲ್ಲಿ ಎಡಿಟ್ ಮಾಡೋಗಿದ್ರೆ ಮಾಡಿದೆ, ಕಾಪಿ ಮಾಡ್ಕೊಳ್ಳೋಂಗಿದ್ರೆ ಮಾಡಿಕೊಂಡೆ. ಈಗ ಫಾಸ್ಟಾಗಿ ಮತ್ತೆ ನಾನು ಫಸ್ಟ್ ಪೇಜ್ಗೆ ಹೋಗಬೇಕು, ಯಾಕೆಂದರೆ ನಾನೀಗ ಎಡಿಟ್ ಮಾಡಿ ಬಂದಿದ್ದು, ಲಾಸ್ಟ್ ಎಡಿಟ್ ನಾನು ಮಾಡಿ ಬಂದಿದ್ದು ಅಲ್ಲಿ ಅಲ್ವಾ. ಸೊ ನಾನೀಗ ಫಾಸ್ಟಾಗಿ ಅಲ್ಲಿಗೆ ಮೂವ್ ಆಗಬೇಕು ಅಂದರೆ ಮತ್ತೆ ನಾನು ಸ್ಕ್ರೋಲ್ ಮಾಡ್ತಾ ಹೋಗಬೇಕು ಅಥವಾ ಇಲ್ಲಿರುವಂಥ ಸ್ಕ್ರೋಲ್ ಬಾರ್ನ ಮೂವ್ ಮಾಡಬೇಕು. ಶಾರ್ಟ್ಕಟ್ ಕೀ ಯೂಸ್ ಮಾಡಿ ಆಲ್ಟ್ ಕಂಟ್ರೋಲ್ Z ನೋಡಿ, ಫಸ್ಟ್ ಪೇಜ್ಗೆ ಮತ್ತೆ ವಾಪಸ್ ಬಂದೆ. ಸೊ ಗೊತ್ತಾಯ್ತಲ್ಲ, ಈ ರೀತಿ ಒಂದೇ ಡಾಕ್ಯುಮೆಂಟ್ನ ಬೇರೆ ಬೇರೆ ಪೇಜ್ಗೆ, ಅಂದರೆ ನೀವು ಎಲ್ಲೆಲ್ಲಿ ವಿಸಿಟ್ ಕೊಟ್ಟಿದ್ರಿ ಆ ಪೇಜ್ಗೆ, ಎಲ್ಲೆಲ್ಲಿ ವಿಸಿಟ್ ಕೊಟ್ಟಿದ್ರಿ ಆ ಸೆಕ್ಷನ್ಗೆಲ್ಲ ಮೂವ್ ಆಗಬೇಕಂದ್ರೆ ಪ್ರೆಸ್ ಮಾಡಿ ಆಲ್ಟ್ ಕಂಟ್ರೋಲ್ Z. ಈಗ ನಮ್ಮ ಡಾಕ್ಯುಮೆಂಟ್ನಲ್ಲಿ ಸ್ಪೆಲ್ಲಿಂಗ್ ಎರರ್ಸ್ ಎಲ್ಲಾದರೂ ಮಾಡಿದರೆ, ನಾವು ಗ್ರಾಮರ್ ಎರರ್ಸ್, ಸ್ಪೆಲ್ಲಿಂಗ್ ಎರರ್, ಗ್ರಾಮರ್ ಎರರ್ ಎಲ್ಲಾದರೂ ಮಾಡಿದರೆ ಶಾರ್ಟ್ಕಟ್ ಕೀಯಿಂದ ಅದನ್ನು ಕೂಡ ಚೆಕ್ ಮಾಡ್ಬೋದು. ಅದಕ್ಕೆ ಯೂಸ್ ಮಾಡಿ ಫಂಕ್ಷನ್ ಕೀ F7. ಸೊ F7 ಪ್ರೆಸ್ ಮಾಡಿದರೆ ನೋಡಿ ಓಪನ್ ಆಯಿತು ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ನ ಒಂದು ವಿಂಡೋ. ಅದಾಯ್ತಲ್ಲ. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಯೂಸ್ಡ್ ಅನ್ನೋ ವರ್ಡು ಸ್ಪೆಲ್ಲಿಂಗ್ ಎರರ್ ಇದೆ, USEDD ಡಬಲ್ ಡಿ ಆಗಿದೆ. ಸೊ ಅದು ರಾಂಗ್. ಸೊ ನಾವೇನು ಮಾಡ್ಬೋದು, ಇಲ್ಲಿ ಸಜೆಷನ್ ಲಿಸ್ಟಲ್ಲಿರುವಂಥ ಒಂದು ಸಜೆಷನ್ನ ತೊಗೋಬೋದು, ಅಂದರೆ ಕರೆಕ್ಟ್ ವರ್ಡ್ಸ್ನ ಇಲ್ಲಿ ತೋರಿಸ್ತಿರುತ್ತೆ. ಚೇಂಜ್ ಅಂತ ಕೊಟ್ಟರೆ ಆ ವರ್ಡ್ ರೀಪ್ಲೇಸ್ ಆಗುತ್ತೆ. ಇಲ್ಲಿ ನೋಡಿ, ಯೂಸ್ಡ್ ಅನ್ನೋ ವರ್ಡ್ ಚೇಂಜ್ ಆಯಿತು. ಅದೇ ರೀತಿ ETC ಅಂದರೆ ಎಟ್ಸೆಟ್ರಾ ಅನ್ನೋ ವರ್ಡ್ ಕಾಮಾ ಕೊಡಬೇಕಿತ್ತು, ಅದ್ರ ಮುಂದೆ ನಾನು ಕೊಟ್ಟಿಲ್ಲ, ಸೊ ಚೇಂಜ್ ಕೊಡ್ತೀನಿ, ಅದು ಅಲ್ಲಿಗೆ ಚೇಂಜ್ ಆಯಿತು. ನೋಡಿ, ಇಲ್ಲಿ ಎಟ್ಸೆಟ್ರಾ ಅನ್ನೋ ವರ್ಡ್ ಚೇಂಜ್ ಆಯಿತು. ಅದೇ ರೀತಿ ಇಸ್ ಕ್ಯಾಪಿಟಲ್ ಬೇಕು ಅಂತ ಹೇಳ್ತಿದೆ, ಬಟ್ ಬೇಡ ನನಗೆ ಇಸ್, ಯಾಕೆಂದರೆ ಇದರ ಕಂಟಿನ್ಯೂಯೇಷನ್ ಲೈನೇ ಇಸ್. ಅದು ಏನು ಅಂದ್ಕೊಳ್ತಾ ಇದೆ, ಇದು ನ್ಯೂ ಲೈನ್ ಅಂತ ಅಂದ್ಕೊಳ್ತಾ ಇದೆ. ನಾನು ಎಂಟರ್ ಪ್ರೆಸ್ ಮಾಡಿದ್ರಿಂದ ನ್ಯೂ ಲೈನಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಬೇಕು, ಆದ್ದರಿಂದ ಕ್ಯಾಪಿಟಲ್ ಮಾಡು ಅಂತ ನನಗೆ ಹೇಳ್ತಾ ಇದೆ. ಅದರಿಂದ ನಾನು ಬೇಡ, ಯಾಕೆಂದರೆ ಇದು ಕಂಟಿನ್ಯೂಯೇಷನ್ ಲೈನ್. ನಾನೇನು ಮಾಡ್ತೀನಿ, ಇಗ್ನೋರ್ ರೂಲ್ ಅಂತ ಕೊಡ್ತೀನಿ, ಅಂದರೆ ಬಿಟ್ಬಿಡುತ್ತೆ. ಇಗ್ನೋರ್ ಅಂದರೆ ಬಿಟ್ಬಿಡು ಅಂತ, ಅರ್ಥ ಆಯ್ತಲ್ಲ. ಈ ವಿಂಡೋ ಕ್ಯಾನ್ಸಲ್ ಮಾಡಬೇಕು ಅಂದರೆ ಎಸ್ಕೇಪ್ ಪ್ರೆಸ್ ಮಾಡಿ. ಸೊ ಎಸ್ಕೇಪ್ ಪ್ರೆಸ್ ಮಾಡಿದ್ದಕ್ಕೆ ಆ ಡೈಲಾಗ್ ಬಾಕ್ಸ್ ಅಥವಾ ಆ ವಿಂಡೋ ಕ್ಲೋಸ್ ಆಗೋಯ್ತು. ಯಾವುದೇ ಒಂದು ವಿಂಡೋ ಓಪನ್ ಆದಾಗ ಅಥವಾ ಯಾವುದೇ ಒಂದು ಡೈಲಾಗ್ ಬಾಕ್ಸ್ MS ಆಫೀಸ್ನಲ್ಲಿ ಓಪನ್ ಆದರೆ ಅದನ್ನು ಕ್ಲೋಸ್ ಮಾಡೋಕ್ಕೆ ಎಸ್ಕೇಪ್ ಪ್ರೆಸ್ ಮಾಡಿ, ಆ ಒಂದು ಡೈಲಾಗ್ ಬಾಕ್ಸ್ ಕ್ಲೋಸ್ ಆಗೋಗುತ್ತೆ. ಈಗ ನಾನು ಫಸ್ಟ್ ಪೇಜ್ನಲ್ಲಿದ್ದೀನಿ, ನಾನು ಎಲ್ಲ ಪೇಜ್ನೂ ವಿಸಿಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಪೇಜ್, ಸೆಕೆಂಡ್ ಪೇಜ್, ಥರ್ಡ್ ಪೇಜ್, ಈಗ ಎಲ್ಲ ಪೇಜು ಓಪನ್ ಆಗ್ತಾ ಹೋಗಬೇಕು, ನಾನು ವಿಸಿಟ್ ಮಾಡ್ತಾ ಹೋಗಬೇಕಂದ್ರೆ ಹೇಗೆ ಮಾಡ್ಬೋದು, ಅದಕ್ಕೆ ಪೇಜ್ ಡೌನ್ ಕೀ ಯೂಸ್ ಮಾಡಬೇಕು. ಪೇಜ್ ಡೌನ್ ಅಂದರೆ ನಂಬರ್ಗಳು ಇನ್ಕ್ರೀಸಿಂಗ್ ಆರ್ಡರ್ ಹೋಗುತ್ತೆ, ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿ ಫಾರ್ವರ್ಡ್ ಡೈರೆಕ್ಷನಲ್ಲಿ ಹೋಗಬೇಕು ಅಂದರೆ ಪೇಜ್ ಡೌನ್ ಕೀ ಪ್ರೆಸ್ ಮಾಡಬೇಕು. ಇದು ನಿಮ್ಮ ನಂಬರ್ ಪ್ಯಾಡ್ನ ಮೇಲಿರುತ್ತೆ, ಯಾವಾಗಲೂ ಮೋಸ್ಟ್ ಆಫ್ ದ ಟೈಮ್ಸ್ ಅಲ್ಲೇ ಸಿಗುತ್ತೆ. ತುಂಬ ಕೀಬೋರ್ಡ್ನಲ್ಲಿ PGDN ಅಂತ ಶಾರ್ಟ್ಕಟ್ಟಲ್ಲಿ ಬರೆದಿರ್ತಾರೆ, ಅಂದರೆ ಪೇಜ್ ಡೌನ್, ಅದನ್ನು ಪ್ರೆಸ್ ಮಾಡಿ. ಸೊ ಈ ರೀತಿ ನೋಡಿ, ನಾನು ಪೇಜಸ್ನ ಮೂವ್ ಮಾಡ್ತಾ ಇದ್ದೀನಿ. ಈಗ ನಾನು ಪೇಜ್ ಡೌನ್ ಪ್ರೆಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಲೆಫ್ಟ್ ಬಾಟಮ್ ಸೈಡ್ನಲ್ಲಿ 4 ಇದೆ. ಈಗ ನೋಡಿ 5 ಆಯಿತು, 6, 7 ಆ್ಯಂಡ್ ಇದು ಲಾಸ್ಟ್ ಪೇಜ್. ಈಗ ಬ್ಯಾಕ್ವರ್ಡ್ ಹೋಗಬೇಕಂದ್ರೆ ಪೇಜ್ ಅಪ್. ಸೊ ನೋಡಿ ಬ್ಯಾಕ್ ಹೋಗ್ತಾ ಇದ್ದೀನಿ ನಾನೀಗ 7, ಇದು ಪೇಜ್ ನಂಬರ್ 6, ಪೇಜ್ ನಂಬರ್ 3 ಆ್ಯಂಡ್ ಇದು ಫಸ್ಟ್ ಪೇಜ್. ಗೊತ್ತಾಯ್ತಲ್ಲ, ಈ ರೀತಿಯಾಗಿ ನೀವು ಮೂವ್ ಮಾಡ್ಬೋದು. ಫಸ್ಟ್ ಪೇಜಿಂದ ಡೈರೆಕ್ಟಾಗಿ ಲಾಸ್ಟ್ ಪೇಜ್ಗೆ ಜಂಪ್ ಮಾಡಬೇಕು. ಅದನ್ನು ಮಾಡಬೇಕು ಅಂದರೆ
ಕಂಟ್ರೋಲ್ ಎಂಡ್ ಬಟನ್ ಪ್ರೆಸ್ ಮಾಡಿ. ನೋಡಿ ಲಾಸ್ಟ್ ಪೇಜಿಗೆ ಬಂದಿದ್ದೀನಿ. ಈ ಎಂಡ್ ಬಟನ್ ಕೂಡ ನಂಬರ್ ಪ್ಯಾಡ್ನ ಮೇಲೆ ಸಿಗುತ್ತೆ. ಕಂಟ್ರೋಲ್ ಹೋಮ್ ನೀವೆಲ್ಲೇ ಇರಿ ಫಸ್ಟ್ ಪೇಜ್ಗೆ ತೊಗೊಂಡು ಬರುತ್ತೆ. ಕಂಟ್ರೋಲ್ ಎಂಡ್ ನೀವೆಲ್ಲೇ ಇರಿ ಲಾಸ್ಟ್ ಪೇಜ್ಗೆ ತೊಗೊಂಡು ಹೋಗುತ್ತೆ. ಕಂಟ್ರೋಲ್ ಹೋಮ್, ಕಂಟ್ರೋಲ್ ಎಂಡ್, ಫಸ್ಟ್ ಆ್ಯಂಡ್ ಲಾಸ್ಟ್ ಪೇಜ್ನ ಮಧ್ಯದಲ್ಲಿ ನಾವು ಸ್ವಿಚಿಂಗ್ ಮಾಡ್ಬೋದು. ಪೇಜ್ ಅಪ್, ಪೇಜ್ ಡೌನ್ ಅಂದರೆ ಒಂದೊಂದೇ ಪೇಜ್ ನೀವು ವಿಸಿಟ್ ಮಾಡ್ಬೋದು. ನೀವು ಎಲ್ಲ ಪೇಜ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಪೇಜಿಂದ ಸ್ಟಾರ್ಟ್ ಮಾಡಿ ಅಥವಾ ಯಾವುದಾದ್ರೂ ಒಂದು ಪೇಜಿಂದ ಸ್ಟಾರ್ಟ್ ಮಾಡಿ ಅಲ್ಲಿರೋ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಅಂದರೆ ಮೌಸ್ ಯೂಸ್ ಮಾಡ್ತೀರಾ ಅಥವಾ ನಾನು ಹೇಳ್ಕೊಟ್ಟಿರೋ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿರೋ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ತೀರಾ. ಅದಕ್ಕಿಂತ ಫಾಸ್ಟಾಗಿ ಮಾಡಬೇಕು ಅಂದರೆ ಶಿಫ್ಟ್ ಪೇಜ್ ಬಟನ್ನ ಯೂಸ್ ಮಾಡಬೇಕು. ಸೊ ಈಗ ನೋಡಿ, ನಾನು ಫಸ್ಟ್ ಪೇಜ್ನ ಫಸ್ಟ್ ಲೈನಲ್ಲಿ ಕರ್ಸರ್ ಇಟ್ಟಿದ್ದೀನಿ. ಶಿಫ್ಟ್ ಪೇಜ್ ಡೌನ್ ಪ್ರೆಸ್ ಮಾಡಿದರೆ ಹಾಫ್ ಪೇಜ್ ಅಷ್ಟು, ಅಂದರೆ ಆ ಪೇಜಲ್ಲಿ ಕಾಣಿಸ್ತಾ ಇರೋ ಅಷ್ಟು ಟೆಕ್ಸ್ಟ್ ಸೆಲೆಕ್ಟ್ ಆಯಿತು. ಕಾಣಿಸ್ತಿದೆ ಅಲ್ವಾ? ಈಗ ನೋಡಿ, ಶಿಫ್ಟ್ ಪೇಜ್ ಡೌನ್ ಪ್ರೆಸ್ ಮಾಡ್ತಾ ಹೋಗ್ತೀನಿ. ಅದು ನಿಮಗೆ ಕಾಣಿಸ್ಬೇಕು ಅಂದರೆ ನಾನು ಝೂಮ್ ಕಡಿಮೆ ಮಾಡ್ತೀನಿ. ಸೊ ಆಗ ನಿಮಗೆ ಕಾಣುತ್ತೆ. ಗೊತ್ತಾಯ್ತಲ್ಲ? ಈಗ ನೋಡಿ, ಇಷ್ಟು ಸೆಕ್ಷನ್ ಸೆಲೆಕ್ಟ್ ಆಗಿದೆ. ಶಿಫ್ಟ್ ಪೇಜ್ ಡೌನ್ ನೋಡಿ, ಎಲ್ಲ ಸೆಲೆಕ್ಟ್ ಆಗೋಯ್ತು. ಕಾಣಿಸ್ತಿದೆಯಲ್ಲ? ಎಷ್ಟು ವಿಸಿಬಲ್ ಆಗುತ್ತೋ ಅಷ್ಟು ಸೆಲೆಕ್ಟ್ ಮಾಡಬೇಕಂದ್ರೆ ಶಿಫ್ಟ್ ಪೇಜ್ ಡೌನ್ ನೋಡಿ, ಎಲ್ಲ ಸೆಲೆಕ್ಟ್ ಆಗಿದೆ. ಈಗ ಶಿಫ್ಟ್ ಪೇಜ್ ಅಪ್, ಸಪೋಸ್ ನಾನೀಗ ಎಲ್ಲಿರ್ತೀನಿ ಅಲ್ಲಿಂದ ಮೇಲ್ಗಡೆ ಇರೋ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ತಾ ಹೋಗಬೇಕು ಅಂದರೆ ಶಿಫ್ಟ್ ಪೇಜ್ ಅಪ್ ನೋಡಿ, ಸೆಲೆಕ್ಟ್ ಆಗ್ತಾ ಇದೆ. ಕೆಳಗಡೆ ಬಂದು ತೋರಿಸ್ತೀನಿ ನೋಡಿ. ಇಲ್ಲಿ ಶಿಫ್ಟ್ ಪೇಜ್ ಅಪ್ ಪ್ರೆಸ್ ಮಾಡಿದರೆ ಟಾಪಲ್ಲಿರೋ ಎಲ್ಲ ಟೆಕ್ಸ್ಟ್ ಸೆಲೆಕ್ಟ್ ಆಗುತ್ತೆ ಆ್ಯಂಡ್ ಅದು ಒಂದು ಸ್ಕ್ರೀನಲ್ಲಿ ಕಾಣೋ ಅಷ್ಟು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಬಿಡುತ್ತೆ. ಇದರಿಂದ ನಿಮ್ಮ ಸೆಲೆಕ್ಷನ್ ಫಾಸ್ಟ್ ಆಗುತ್ತೆ. ಈ ಎಲ್ಲ ಕೀಸ್ ನಿಮ್ಗೆ ಯಾವಾಗ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಡಾಕ್ಯುಮೆಂಟ್ನಲ್ಲಿ ಭಾಳಷ್ಟು ಪೇಜ್ಗಳಿದೆ. ಆ ಎಲ್ಲ ಪೇಜ್ಗಳಲ್ಲಿ ನೀವು ನ್ಯಾವಿಗೇಟ್ ಮಾಡಬೇಕು, ಮೂವ್ ಮಾಡಬೇಕು, ಟೆಕ್ಸ್ಟ್ನ ಸೆಲೆಕ್ಟ್ ಡಿಸೆಲೆಕ್ಟ್ ಮಾಡಬೇಕು ಅಂದರೆ ಅವಾಗ ನಿಮಗೆ ಈ ಕೀಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಳ್ತಾ ಇರಬೇಕು, ರೈಟ್? ಸೊ ಈಗ ಸೆಲೆಕ್ಷನ್ ಬಗ್ಗೆ ಹೇಳ್ತೀನಿ. ಸೊ ಸೆಲೆಕ್ಷನ್ ನಿಮಗೆ ಗೊತ್ತೇ ಇದೆ, ನಾನು ಫಸ್ಟ್ ಕ್ಲಾಸ್ನಲ್ಲೂ ಹೇಳ್ಕೊಟ್ಟಿದ್ದೆ. ಶಿಫ್ಟ್ ಕೀ, ಕಂಟ್ರೋಲ್ ಕೀ, ಆರೋ ಕೀಸ್ ಯೂಸ್ ಮಾಡ್ಕೊಂಡು ನೀವು ಸೆಲೆಕ್ಷನ್ ಮಾಡ್ಬೋದು. ಇನ್ನೊಂದಿದೆ ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಅನ್ನೋ ಒಂದು ಫೀಚರ್. ಅದೇನಾಗುತ್ತೆ ಅಂದರೆ ಸೆಲೆಕ್ಷನ್ನ ಫಾಸ್ಟ್ ಮಾಡುತ್ತೆ ಹಾಗೂ ಜಾಸ್ತಿ ಟೆಕ್ಸ್ಟ್ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾರ್ಮಲಿ ಏನಾಗುತ್ತೆ, ಈಗ ನಾನು ಈ ಸೆಂಟೆನ್ಸ್ನ ಸೆಲೆಕ್ಟ್ ಮಾಡಿದೆ ಇಲ್ಲಿ. ಸೊ ನಾನೀಗ ಇಲ್ಲೆಲ್ಲೋ ಬಂದು ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡಿದರೆ ಆ ಸೆಲೆಕ್ಷನ್ ಕ್ಯಾನ್ಸಲ್ ಆಗುತ್ತೆ, ಹೊಸ ಸೆಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಥವಾ ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ಕ್ಯಾನ್ಸಲ್ ಆಗುತ್ತೆ. ನಾರ್ಮಲಿ MS ವರ್ಡಲ್ಲಿ ಈ ರೀತಿ ಬಿಹೇವಿಯರ್ ಇರುತ್ತೆ. ಬಟ್ ನಾನು ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಈಗ ಆನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಾಗುತ್ತೆ. ನನಗೆ ಪ್ರೆಸ್ ಮಾಡ್ತೀನಿ F8 ಪ್ರೆಸ್ ಮಾಡಿದ್ದೀನಿ ಈಗ. ಅಂದರೆ ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಮೋಡ್ ಆನ್ ಆಗಿದೆ. ಸೆಲೆಕ್ಟ್ ಮಾಡಿದೆ. ಈಗ ನೋಡಿ, ನಾನು ಈ ಲೈನಲ್ಲಿ ಬಂದು ಕ್ಲಿಕ್ ಮಾಡ್ತೀನಿ ಅಷ್ಟೇ. ಆಗೇನಾಯಿತು, ಲಾಸ್ಟ್ ಸೆಲೆಕ್ಷನಿಂದ ಈ ಕ್ಲಿಕ್ ಮಾಡಿರೋ ಲೊಕೇಶನ್ವರೆಗೂ ಎಲ್ಲ ಟೆಕ್ಸ್ಟ್ ಸೆಲೆಕ್ಟ್ ಆಯಿತು. ಈಗ ನಾನು ಕ್ಲಿಕ್ ಮಾಡ್ತಾ ಹೋಗ್ತೀನಿ ನೋಡಿ ಹೇಗೆ ಸೆಲೆಕ್ಟ್ ಆಗ್ತಾ ಇದೆ. ಸೊ ಇದು ಎಕ್ಸ್ಟೆಂಡೆಡ್ ಸೆಲೆಕ್ಷನ್. ಗೊತ್ತಾಯ್ತಲ್ಲ? ಕ್ಯಾನ್ಸಲ್ ಮಾಡಬೇಕಂದ್ರೆ ಎಸ್ಕೇಪ್ ಕೀ ಪ್ರೆಸ್ ಮಾಡಿ, ಎಕ್ಸ್ಟೆಂಡೆಡ್ ಸೆಲೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಈಗ ಕ್ಯಾನ್ಸಲ್ ಆಗಿದೆ. ಮತ್ತೆ ಆನ್ ಮಾಡ್ಕೋಬೇಕಂದ್ರೆ F8 ಕೀ, ಫಂಕ್ಷನ್ ಬಟನ್ F8ನ ಯೂಸ್ ಮಾಡಿ. ಆ್ಯಂಡ್ ನೀವು ತುಂಬ ಜನ ಲ್ಯಾಪ್ಟಾಪ್ನು ಕೂಡ ಯೂಸ್ ಮಾಡ್ತಾ ಇರ್ಬೋದು. ಬರೀ ಲ್ಯಾಪ್ಟಾಪ್ನಲ್ಲಿ ಫಂಕ್ಷನ್ ಕೀಸ್, ಕೆಲವು ಲ್ಯಾಪ್ಟಾಪ್ಗಳಲ್ಲಿ ಫಂಕ್ಷನ್ ಕೀಸ್ನ ನೀವು ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ಬೋದು. ಬಟ್ ಕೆಲವು ಲ್ಯಾಪ್ಟಾಪ್ಗಳಲ್ಲಿ ಫಂಕ್ಷನ್ ಕೀನ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಬರಲ್ಲ. ಅಂಥ ಲ್ಯಾಪ್ಟಾಪ್ನ ಕೀಬೋರ್ಡ್ಗಳಲ್ಲಿ ಸ್ಪೇಸ್ ಬಾರ್ ಹಿಂದೆ ಒಂದು ಫಂಕ್ಷನ್ ಅನ್ನುವ ಬಟನ್ ಇರುತ್ತೆ. ಆ ಸ್ಪೇಸ್ ಬಾರ್ ಇರುವಂತಹ ಲೈನಲ್ಲೇ ಒಂದು ಕೀ ಇರುತ್ತೆ, FN ಅಂತ ಅದ್ರ ಮೇಲೆ ಬರೆದಿರುತ್ತೆ, ಅಥವಾ ಫಂಕ್ಷನ್ ಕೀ ಅಂತ ಕರಿತೀವಿ ನಾವು ಅದನ್ನು. ಆ ಕೀ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಫಂಕ್ಷನ್ ಕೀಸ್ನ ಯೂಸ್ ಮಾಡಬೇಕು ಅಂದರೆ ಆ FN ಕೀನ ಫಸ್ಟ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಈಗ ನೀವು ಕೀಬೋರ್ಡ್ನಲ್ಲಿ, ಡೆಸ್ಕ್ಟಾಪ್ ಕಂಪ್ಯೂಟರ್ನ ಕೀಬೋರ್ಡ್ನಲ್ಲಿ F8ನ ಡೈರೆಕ್ಟಾಗಿ ಪ್ರೆಸ್ ಮಾಡಿದರೆ ಯೂಸ್ ಮಾಡ್ಕೋಬಹುದು. ಬಟ್ ಕೆಲವು ಲ್ಯಾಪ್ಟಾಪ್ ಕೀಬೋರ್ಡ್ಗಳಲ್ಲಿ ಆ ಫಂಕ್ಷನ್ ಕೀನ ಪ್ರೆಸ್ ಮಾಡಿ ಇಟ್ಕೊಂಡು F8 ಪ್ರೆಸ್ ಮಾಡಬೇಕು, ಆಗ ಮಾತ್ರ ವರ್ಕ್ ಆಗೋದು. ಸೊ ಆ್ಯಕ್ಚುಯಲ್ ಫಂಕ್ಷನ್ ಕೀಸ್ಗಳ ಫಂಕ್ಷನ್ ವರ್ಕ್ ಆಗಬೇಕು ಕೆಲವು ಲ್ಯಾಪ್ಟಾಪ್ಗಳಲ್ಲಿ ಅಂದರೆ ಆ ಫಂಕ್ಷನ್ ಬಟನ್ನ ಪ್ರೆಸ್ ಮಾಡಬೇಕು ಮೊದಲು. ನಿಮಗೆ ಬ್ಯಾಕ್ ಸ್ಪೇಸ್ ಕೀ ಯೂಸ್ ಮಾಡೋದು ಗೊತ್ತಾಯಿದೆಯಲ್ಲ? ಬ್ಯಾಕ್ ಸ್ಪೇಸ್ ಕೀನ ನಾವು ಯೂಸ್ ಮಾಡಿ ಲೆಟರ್ನ ಈ ರೀತಿ ಡಿಲೀಟ್ ಮಾಡ್ಬೋದು. ಅಂದರೆ ಲೆಫ್ಟ್ ಸೈಡ್ನಲ್ಲಿರೋ ಒಂದು ಲೆಟರ್ ಅಥವಾ ಒಂದು ಕ್ಯಾರೆಕ್ಟರ್ ಮಾತ್ರ ಡಿಲೀಟ್ ಆಗುತ್ತೆ. ಓಕೆ, ಕಂಟ್ರೋಲ್ Z ಪ್ರೆಸ್ ಮಾಡ್ತೀನಿ. ಸೊ ಕಂಟ್ರೋಲ್ Z ಇಂದ ರಿವರ್ಸ್ ಆಯಿತು ಆ್ಯಕ್ಷನ್ ಅಲ್ವಾ? ಓಕೆ, ಸೊ ಈಗ ನೋಡಿ, ನಾನೀಗ ಇಂಟ್ರಡಕ್ಷನ್ ಅನ್ನೋ ವರ್ಡ್ ಹತ್ರ ಇದ್ದೀನಿ. ಆ ವರ್ಡ್ ಪೂರ್ತಿ ಡಿಲೀಟ್ ಆಗಬೇಕು ಅಂದರೆ ನಾನು ಬ್ಯಾಕ್ ಸ್ಪೇಸ್ನ ಪ್ರೆಸ್ ಮಾಡ್ತಾ ಬರಬೇಕು, ಆಗ ಎಲ್ಲ ಲೆಟರ್ ಡಿಲೀಟ್ ಆಗ್ತಾ ಹೋಗುತ್ತೆ. ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದರೆ ಆ ವರ್ಡ್ ಪೂರ್ತಿ ಡಿಲೀಟ್ ಆಗೋಗುತ್ತೆ.
ಗೊತ್ತಾಯ್ತಲ್ಲ. ಈಗ ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ. ಸಿಸ್ಟಮ್ ಅನ್ನೋ ವರ್ಡ್ನ ಹಿಂದೆ ಇದ್ದೀನಿ, ಬರೀ ಬ್ಯಾಕ್ ಸ್ಪೇಸ್ ಬಟನ್ ಪ್ರೆಸ್ ಮಾಡಿದರೆ ಒಂದೊಂದೇ ಕ್ಯಾರೆಕ್ಟರ್ ಡಿಲೀಟ್ ಆಗುತ್ತೆ. ಅದೇ ನಾನು ಕಂಟ್ರೋಲ್ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದರೆ ಅಲ್ಲಿರುವಂತಹ ಪೂರ್ತಿ ವರ್ಡ್, ಲೆಫ್ಟ್ನಲ್ಲಿರುವಂತಹ ಪೂರ್ತಿ ವರ್ಡ್ ಡಿಲೀಟ್ ಆಗುತ್ತೆ. ಓಕೆ, ಅದೇ ರೀತಿ ಈಗ ನಾನು ಈ ಲೈನ್ನ ಫಸ್ಟ್ನಲ್ಲಿ ಬರ್ತೀನಿ. ಡಿಲೀಟ್ ಕೀ ಪ್ರೆಸ್ ಮಾಡಿದರೆ ಏನಾಗುತ್ತೆ, ಕರ್ಸರ್ನ ರೈಟ್ ಸೈಡ್ನಲ್ಲಿರುವಂಥ ಕ್ಯಾರೆಕ್ಟರ್ ಡಿಲೀಟ್ ಆಗುತ್ತೆ. ನೋಡಿ, ಡಿಲೀಟ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ನಾನು, ಈ ರೀತಿ ಆಗುತ್ತೆ. ಓಕೆ, ಒಂದೊಂದೇ ಕ್ಯಾರೆಕ್ಟರ್ ಡಿಲೀಟ್ ಮಾಡಬೇಕು ರೈಟ್ ಸೈಡ್ನಲ್ಲಿ ಅಂದರೆ ನೀವು ಡಿಲೀಟ್ ಪ್ರೆಸ್ ಮಾಡಿ. ಓಕೆ, ನಾನೀಗ ಅಂಡು ಮಾಡ್ತಾ ಇದ್ದೀನಿ. ರೈಟ್ ಸೈಡ್ನಲ್ಲಿರುವ ಪೂರ್ತಿ ವರ್ಡ್ ಡಿಲೀಟ್ ಆಗಬೇಕು ಅಂದರೆ ಕಂಟ್ರೋಲ್ ಡಿಲೀಟ್ ಪ್ರೆಸ್ ಮಾಡಿ. ನೋಡಿ, ಕಂಟ್ರೋಲ್ ಡಿಲೀಟಿಂದ ರೈಟ್ ಸೈಡ್ನಲ್ಲಿರುವ ಪೂರ್ತಿ ವರ್ಡ್ ಡಿಲೀಟ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ ಹೇಗೆ ಮಾಡೋದಂತ. ಸೊ ನಿಮಗೆ ಗೊತ್ತಿದೆ, ಕಂಟ್ರೋಲ್ ಎಕ್ಸ್ ಇಂದ ನಾವು ಟೆಕ್ಸ್ಟ್ನ ಕಟ್ ಮಾಡ್ಬೋದು, ಕಂಟ್ರೋಲ್ ವಿ ಇಂದ ಪೇಸ್ಟ್ ಮಾಡ್ಬೋದು. ಆ್ಯಂಡ್ ಇದು ಒಂದೇ ಸರಿ ಸಮ್ ಟೆಕ್ಸ್ಟ್ ಜೊತೆ ಮಾತ್ರ ಯೂಸ್ ಆಗುತ್ತೆ. ಬೇರೆ ಬೇರೆ ಲೊಕೇಶನ್ನಲ್ಲಿರುವಂಥ ಟೆಕ್ಸ್ಟ್ನ ನೀವು ಪ್ರತಿ ಸಾರಿ ಕಟ್ ಮಾಡಿ ಪೇಸ್ಟ್ ಮಾಡಬೇಕಂದ್ರೆ ಅಷ್ಟೇ ಸರಿ ಕಂಟ್ರೋಲ್ ಎಕ್ಸ್ ಕಂಟ್ರೋಲ್ ವಿನ ಯೂಸ್ ಮಾಡಬೇಕು. ಬಟ್ ನಮಗೆ ಒಂದು ಸ್ಪೆಷಲ್ ಶಾರ್ಟ್ಕಟ್ ಕೀಸ್ ಕಾಂಬಿನೇಷನ್ ಇದೆ. ಅದರಿಂದ ನೀವು ಬೇರೆ ಬೇರೆ ಲೊಕೇಶನ್ನಲ್ಲಿರುವ ಟೆಕ್ಸ್ಟ್ನ ಎಲ್ಲ ಒಂದೇ ಸರಿ ಕಟ್ ಮಾಡ್ತಾ ಹೋಗಿ ಆ ಕಟ್ ಮಾಡಿರೋ ಟೆಕ್ಸ್ಟ್ನೆಲ್ಲ ಗ್ರೂಪ್ ಮಾಡಿಟ್ಕೊಂಡು ಒಂದೇ ಸರಿ ಪೇಸ್ಟ್ ಮಾಡ್ಬೋದು. ಅಂದರೆ ಈಗ ನೋಡಿ, ಫಸ್ಟ್ ನಾನು ಈ ಲೈನ್ನ ಕಟ್ ಮಾಡಬಹುದು, ಅದಾದಮೇಲೆ ಈ ಲೈನ್ನ ಕಟ್ ಮಾಡ್ತೀನಿ, ಅದಾದಮೇಲೆ ಈ ಲೈನ್ನ ಕಟ್ ಮಾಡ್ತೀನಿ. ಅಂದರೆ ಒಂದು ಡಾಕ್ಯುಮೆಂಟ್ನಲ್ಲಿ ಅಥವಾ ಒಂದು ಪೇಜ್ನಲ್ಲಿ ಯಾವ್ಯಾವ ಲೈನ್ಸ್ಗಳನ್ನ ಕಟ್ ಮಾಡಬೇಕು, ಎಷ್ಟೆಷ್ಟು ಟೆಕ್ಸ್ಟ್ನ ಕಟ್ ಮಾಡಬೇಕು ಅದನ್ನೆಲ್ಲ ಫಸ್ಟ್ ನಾನು ಕಟ್ ಮಾಡ್ತಾ ಹೋಗಿ ಬೇರೆ ಲೊಕೇಶನಲ್ಲಿ ನಾನು ಅದನ್ನು ಪೇಸ್ಟ್ ಮಾಡ್ಕೋಬಹುದು. ಸೊ ಅದನ್ನು ಮಾಡಬೇಕಂದ್ರೆ ನೋಡಿ, ಕಂಟ್ರೋಲ್ F3 ಕೀನ ಯೂಸ್ ಮಾಡಬೇಕು. ಫಸ್ಟು ಕಟ್ ಮಾಡಬೇಕಾಗಿರೋ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಥರ ಕಂಟ್ರೋಲ್ F3, ಆ ಲೈನ್ ಕಟ್ ಆಯಿತು. ಅಂದರೆ ನನ್ನ ಇಮೇಜ್ ಕೂಡ ಸೆಲೆಕ್ಟ್ ಆಗಿದೆ, ಅದು ಕೂಡ ಕಟ್ ಆಯಿತು. ನೆಕ್ಸ್ಟ್ ಡೆಫಿನೇಷನ್ ಅನ್ನೋ ವರ್ಡ್, ಕಂಟ್ರೋಲ್ F3. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್, ಕಂಟ್ರೋಲ್ F3. ಓಕೆ, ಸೊ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್, ಕಂಟ್ರೋಲ್ F3. ಓಕೆ, ಸೊ ಈಗ ನಾನು ನ್ಯೂ ಪೇಜ್ ತಗೊಳ್ತೀನಿ, ಕಂಟ್ರೋಲ್ N. ಈಗ ನಾನು ಕಟ್ ಮಾಡಿದಂಥ ಎಲ್ಲ ಎಲಿಮೆಂಟ್ಸ್ ಇಲ್ಲಿ ಪೇಸ್ಟ್ ಆಗಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ F3. ನೋಡಿ, ನಾನು ಯಾವ್ಯಾವ ಎಲಿಮೆಂಟ್ಸ್ನೆಲ್ಲ ಕಟ್ ಮಾಡಿದ್ದೆ ಅವೆಲ್ಲ ಎಲಿಮೆಂಟ್ಸ್ ಇಲ್ಲಿ ಪೇಸ್ಟ್ ಆಯಿತು. ಕಂಟ್ರೋಲ್ ಶಿಫ್ಟ್ F3. ಬೇರೆ ಬೇರೆ ಲೊಕೇಶನ್ನಲ್ಲೂ ಎಲಿಮೆಂಟ್ಸ್ನ ಕಟ್ ಮಾಡಬೇಕು ಅಂದರೆ ಕಂಟ್ರೋಲ್ F3. ಅವುಗಳನ್ನೆಲ್ಲ ಒಂದು ಕಡೆ ಪೇಸ್ಟ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ F3. ರೈಟ್? ಓಕೆ, ಸೊ ಗೊತ್ತಾಯ್ತಲ್ಲ ಹೇಗೆ ನಾನು ಅಂಡು ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಇದನ್ನೆಲ್ಲ ನೀವು ಬರೆದಿಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಶಾರ್ಟ್ಕಟ್ ತಿಳ್ಕೊಳ್ಳೋಣ. ಈಗ ನಾವು ನಮ್ಮ ಡಾಕ್ಯುಮೆಂಟ್ನಲ್ಲಿ ಒಂದು ಲೈನ್ಗೆ ಅಥವಾ ಒಂದು ಪ್ಯಾರಾಗ್ರಾಫ್ಗೆ ಸಮ್ ಫಾರ್ಮ್ಯಾಟಿಂಗ್ ಮಾಡಿರ್ತೀವಿ. ಫಾರ್ಮ್ಯಾಟಿಂಗ್ ಅಂದರೆ ಅರ್ಥ, ಈ ಲೈನ್ ನೋಡಿ, ಈ ಲೈನ್ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್ಸ್ಗೆ ನಾನು ಬೋಲ್ಡ್ ಮಾಡಿದ್ದೀನಿ, ಕ್ಯಾಪಿಟಲ್ ಲೆಟರ್ಸ್ ಮಾಡಿದ್ದೀನಿ ಅಲ್ವಾ, ಬ್ಲೂ ಕಲರ್ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಫಾರ್ಮ್ಯಾಟಿಂಗ್ ಮಾಡಿದ್ದೀನಿ. ಫಾಂಟ್ ಸೈಜ್ 24 ಅಥವಾ 30 ಏನೋ ಇದೆ ಇದ್ರದ್ದು ಫಾಂಟ್ ಸೈಜ್. ಸೊ ಫಾಂಟ್ ಸೈಜ್ ದೊಡ್ಡದಿದೆ, ಎಲ್ಲ ಕ್ಯಾಪಿಟಲ್ ಇದೆ, ಕಲರ್ ಚೇಂಜ್ ಇದೆ. ಸೊ ಇದೇ ಫಾರ್ಮ್ಯಾಟಿಂಗ್ನ ಬೇರೆ ಟೆಕ್ಸ್ಟ್ಗೂ ಅಪ್ಲೈ ಮಾಡಬೇಕು. ಹೇಗೆ? ಎಕ್ಸಾಂಪಲ್ಗೋಸ್ಕರ ನಾನು ಒಂದು ಲೈನ್ ಟೈಪ್ ಮಾಡ್ತೀನಿ. ಇಲ್ಲಿ ನನ್ನ ಹೆಸರು ಟೈಪ್ ಮಾಡ್ತೀನಿ, ಯುವರಾಜ್. ಓಕೆ, ಈಗ ನಾನೀಗ ಟೈಪ್ ಮಾಡಿದಂಥ ಈ ಲೈನ್ಗೆ ಇಲ್ಲಿ ಇರುವಂತಹ ಫಾರ್ಮ್ಯಾಟಿಂಗ್ಸ್ ಏನೇನಿದೆ, ಇದು ಈ ಒಂದು ಲೈನ್ಗೆ ಇರುವಂತಹ ಅಪಿಯರೆನ್ಸ್ ಏನಿದೆ ಅಥವಾ ಸ್ಟೈಲ್ ಏನಿದೆ, ಅದನ್ನು ನಾನು ಈ ಲೈನ್ಗೂ ಅಪ್ಲೈ ಮಾಡಬೇಕು ಅಂದರೆ ಶಾರ್ಟ್ಕಟ್ ಕೀಯಿಂದ ಮಾಡ್ಬೋದು. ಹೇಗಂದರೆ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ವಲ್ಪನಾದರೂ ಮಾಡಿಕೊಂಡ್ರೂ ಸಾಕು. ಅಂದರೆ ನಾವು ಸೆಲೆಕ್ಷನ್ ಮಾಡಿರೋ ಟೆಕ್ಸ್ಟ್ನಲ್ಲಿ ಏನೇನಿದೆ ಅದೆಲ್ಲ ಕಾಪಿ ಆಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಫಸ್ಟು ಸೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಶಿಫ್ಟ್ C ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಡೆಸ್ಟಿನೇಷನ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಶಿಫ್ಟ್ V ಪ್ರೆಸ್ ಮಾಡಬೇಕು. ನೋಡಿ, ಇಲ್ಲಿರುವಂತಹ ಫಾರ್ಮ್ಯಾಟಿಂಗ್ಸ್ ಎಲ್ಲ ಇದಕ್ಕೂ ಬಂತು. ಫಾಂಟ್ ಸೈಜ್ ಬಂತು, ಕಲರ್ ಬಂತು, ಆ್ಯಂಡ್ ಸ್ಟೈಲ್ ಕೂಡ ಬಂತು, ಫಾಂಟ್ ಕೂಡ ಬಂತು. ರೈಟ್? ಗೊತ್ತಾಯ್ತಲ್ಲ, ಬರೆದಿಟ್ಕೊಳ್ಳಿ, ಇದನ್ನೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಶಾರ್ಟ್ಕಟ್ಸ್ ನೋಡೋಣ. ಈಗ ನಾವು ಟೆಕ್ಸ್ಟ್ನ ಟೈಪ್ ಮಾಡ್ತಾ ಇರ್ತೀವಿ. ಟೈಪ್ ಎಲ್ಲ ಮಾಡಿ ಮುಗಿಸಿದ ಮೇಲೆ ನಾವು ಹಿಂಗೇನಾದರೂ ಫಾರ್ಮ್ಯಾಟಿಂಗ್ ಮಾಡಬೇಕು ಅಂತ ಅನಿಸಿದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ MS ವರ್ಡ್ನಲ್ಲಿ ಒಂದು ವಿಂಡೋ ಇದೆ, ನೀವು ಟೆಕ್ಸ್ಟ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ಯೂಸ್ ಮಾಡೋದು. ಆ ವಿಂಡೋನ ನೀವು ಓಪನ್ ಮಾಡಬೇಕು ಅಂದರೆ ಕಂಟ್ರೋಲ್ D ಪ್ರೆಸ್ ಮಾಡಿ. ಸೊ ಫಾಂಟ್ ವಿಂಡೋ ಓಪನ್ ಆಗುತ್ತೆ. ಸೊ ಈ ಒಂದು ವಿಂಡೋದಲ್ಲಿ ಎಲ್ಲ ಆಪ್ಷನ್ಗಳು ಸಿಗುತ್ತೆ. ನೀವು ಫಾಂಟ್ನ ಚೇಂಜ್ ಮಾಡೋದಕ್ಕೆ, ಸ್ಟೈಲ್ ಚೇಂಜ್ ಮಾಡೋದಕ್ಕೆ, ಸೈಜ್ ಚೇಂಜ್ ಮಾಡೋದಕ್ಕೆ, ಎಫೆಕ್ಟ್ಸ್ನ ಕೊಡೋದಕ್ಕೆ. ರೈಟ್? ಸೊ ಈ ವಿಂಡೋ ಓಪನ್ ಮಾಡಬೇಕು ಅಂದರೆ
ಕಂಟ್ರೋಲ್ ಡಿ. ಕ್ಲೋಸ್ ಮಾಡಬೇಕು ಅಂದರೆ ಗೊತ್ತಲ್ಲ, ಯಾವುದೇ ಡೈಲಾಗ್ ಬಾಕ್ಸ್ ಕ್ಲೋಸ್ ಮಾಡಬೇಕಂದ್ರೆ ಎಸ್ಕೇಪ್. ಓಕೆ ಕೊಟ್ಟರೆ ಅಪ್ಲೈ ಆಗುತ್ತೆ, ಎಸ್ಕೇಪ್ ಕೊಟ್ಟರೆ ಕ್ಲೋಸ್ ಆಗುತ್ತೆ, ಹಾಗೂ ಯಾವುದು ಅಪ್ಲೈ ಆಗೋಲ್ಲ, ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ ಇಲ್ಲಿ ಕೇಸ್ ಬಗ್ಗೆ ಗೊತ್ತಿದೆಯಲ್ಲ, ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸೆಂಟೆನ್ಸ್ ಕೇಸ್, ಲೋಯರ್ ಕೇಸ್, ಅಪ್ಪರ್ ಕೇಸ್ ಇವುಗಳ ನಾವು ಶಾರ್ಟ್ಕಟ್ ಕೀಯಿಂದ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಅದನ್ನು ಮಾಡಬೇಕು ಅಂದರೆ ಶಿಫ್ಟ್ F3ನ ಯೂಸ್ ಮಾಡಬೇಕು. ಸೊ ಇದು ಎಲ್ಲ ಕೇಸ್ನ ಮಧ್ಯದಲ್ಲಿ ಸ್ವಿಚಿಂಗ್ ಆಗ್ತಾ ಇರುತ್ತೆ. ಈಗ ನೋಡಿ, ಫಸ್ಟ್ ಟೈಮ್ ಪ್ರೆಸ್ ಮಾಡ್ತೀನಿ, ಶಿಫ್ಟ್ F3 ಎಲ್ಲ ಕ್ಯಾಪಿಟಲ್ಸ್ ಆಯಿತು. ಅಗೇನ್ ಶಿಫ್ಟ್ F3 ಎಲ್ಲ ಸ್ಮಾಲ್ ಲೆಟರ್ಸ್ ಆಯಿತು, ಫಸ್ಟ್ ಲೆಟರ್ ಕೂಡ ಸ್ಮಾಲ್ ಆಯಿತು. ಅಗೇನ್ ಶಿಫ್ಟ್ F3 ಇದನ್ನು ಸೆಂಟೆನ್ಸ್ ಕೇಸ್ ಅಂತ ಕರಿತೀವಿ, ಅಂದರೆ ಪ್ರತಿ ಸೆಂಟೆನ್ಸ್ನಲ್ಲಿ ಫಸ್ಟ್ ಲೆಟರ್ ಮಾತ್ರ ಕ್ಯಾಪಿಟಲ್ ಆಗುತ್ತೆ. ಅಗೇನ್ ಶಿಫ್ಟ್ F3 ಎಲ್ಲ ಲೆಟರ್ ಕ್ಯಾಪಿಟಲ್ ಆಯಿತು. ಸೊ ಶಿಫ್ಟ್ F3 ಪ್ರೆಸ್ ಮಾಡ್ತಾ ಇದ್ರೆ ಇಲ್ಲಿ ಇರುವಂತಹ ಅಂದರೆ MS ವರ್ಡ್ನಲ್ಲಿರುವಂತಹ ಸೆಂಟೆನ್ಸ್ ಕೇಸ್, ಲೋಯರ್ ಕೇಸ್, ಅಪ್ಪರ್ ಕೇಸ್ ಇವುಗಳು ಚೇಂಜ್ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ಲ, ಶಿಫ್ಟ್ F3ನ ನೀವು ಯೂಸ್ ಮಾಡ್ಕೊಳ್ಳಿ. ಅಂಡರ್ಲೈನ್ನ ಕೂಡ ನಾವು ಡಿಫ್ರೆಂಟ್ ಫಾರ್ಮ್ಯಾಟಿಂಗ್ನಲ್ಲಿ, ಡಿಫ್ರೆಂಟ್ ಟೈಪ್ನಲ್ಲಿ ಅಂಡರ್ಲೈನ್ ಮಾಡ್ಬೋದು. ಹೇಗೆ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಕಂಟ್ರೋಲ್ ಯು ಕಂಟಿನ್ಯೂಸ್ ಆಗಿ ಎಲ್ಲ ಲೈನ್ಸ್ಗೂ ಅಂಡರ್ಲೈನ್ ಮಾಡಿಬಿಡುತ್ತೆ, ಕಂಟಿನ್ಯೂಸ್ ಆಗಿ ಅಂಡರ್ಲೈನ್ ಮಾಡುತ್ತೆ. ಸ್ಪೇಸ್ ಇರಲಿ, ಸ್ಪೇಸ್ ಇಲ್ಲದೆ ಇರೋ ಕಡೆ ಲೆಟರ್ ಕೆಳಗಡೆ, ಸೊ ಒಂದು ಲೈನ್ ಸ್ಟ್ರೈಟ್ ಲೈನ್ ಬಂದ್ಬಿಡುತ್ತೆ ಅಂಡರ್ಲೈನ್ ಮಾಡಿದಾಗಲ್ವಾ. ಕಂಟ್ರೋಲ್ ಶಿಫ್ಟ್ W ಪ್ರೆಸ್ ಮಾಡಿದರೆ ಅಂಡರ್ಲೈನ್ ಸ್ಟೈಲ್ ನೋಡಿ ಹೇಗೆ ಚೇಂಜ್ ಆಯಿತು. ಅಂದರೆ ಸ್ಪೇಸ್ ಇರೋ ಕಡೆ ಅಂಡರ್ಲೈನ್ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಎಲ್ಲೆಲ್ಲಿ ಲೆಟರ್ ಇರುತ್ತೆ ಕೇವಲ ನೀವು ಲೆಟರ್ಸ್ಗೆ ಅಥವಾ ಟೆಕ್ಸ್ಟ್ಗೆ ಅಂಡರ್ಲೈನ್ ಮಾಡಬೇಕು ಅಂದರೆ ಪ್ರೆಸ್ ಮಾಡಿ ಕಂಟ್ರೋಲ್ ಶಿಫ್ಟ್ W, ಸೊ ಕ್ಯಾನ್ಸಲ್ ಆಗುತ್ತೆ. ಕಂಟ್ರೋಲ್ ಶಿಫ್ಟ್ W ಸ್ಪೇಸ್ಗೆ ಅಂಡರ್ಲೈನ್ ಮಾಡಲ್ಲ, ಕ್ಯಾರೆಕ್ಟರ್ಸ್ ಮಾಡುತ್ತೆ, ಅಂದರೆ ಲೆಟರ್ಸ್ಗೆ ಮಾಡುತ್ತೆ. ಕಂಟ್ರೋಲ್ ಶಿಫ್ಟ್ U ಕಂಟಿನ್ಯೂಸ್ ಆಗಿ ಎಲ್ಲ ಕ್ಯಾರೆಕ್ಟರ್ಸ್ಗೂ ಮಾಡಿಬಿಡುತ್ತೆ, ಇನ್ಕ್ಲೂಡಿಂಗ್ ಸ್ಪೇಸಸ್. ಓಕೆ, ಈಗ ಸೂಪರ್ ಸ್ಕ್ರಿಪ್ಟ್ ಮತ್ತು ಸಬ್ಸ್ಕ್ರಿಪ್ಟ್ಗೆ ಶಾರ್ಟ್ಕಟ್ ಕೇಸ್ ನೋಡೋಣ. ಸೊ ಸೂಪರ್ ಸ್ಕ್ರಿಪ್ಟ್ ಅಂದರೆ ಗೊತ್ತಿದೆಯಲ್ವ ನಿಮಗೆ. ನಾನೀಗ ಸೆಕೆಂಡ್ ಅಂತ ಬರಿತೀನಿ, ಇಲ್ಲಿ ಸ್ಪೇಸ್ ಕೊಡ್ತೀನಿ. ನೋಡಿ, ND ಅನ್ನೋದು ಆಟೋಮೆಟಿಕ್ಕಾಗಿ ಟಾಪ್ಗೆ ಹೋಯಿತು. ಆ NDನ ಸೂಪರ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಅದೇ ರೀತಿ ಸಬ್ಸ್ಕ್ರಿಪ್ಟ್ ಅಂದರೆ ಕ್ಯಾರೆಕ್ಟರ್ನ ಬೇಸ್ ಲೈನಲ್ಲಿ ಪ್ರಿಂಟ್ ಆಗೋದು. ಸೊ ಸಮ್ಟೈಮ್ಸ್ ಅವೆರಡು ಬರೋದಿಲ್ಲ. MS ವರ್ಡ್ನಲ್ಲಿ ಈ ND ಅಥವಾ TH, ಫೋರ್ತ್ನಲ್ಲಿರುವ TH, ಫಸ್ಟ್ನಲ್ಲಿರುವ ST ಇವನ್ನ ನಾವು ಟೈಪ್ ಮಾಡಿದಾಗ ಆಟೋಮೆಟಿಕ್ ಆಗಿ ಹೊಟ್ಟೋಗ್ಬಿಡುತ್ತೆ ಸೂಪರ್ ಸ್ಕ್ರಿಪ್ಟ್ ಪ್ಲೇಸಲ್ಲಿ, ನೋಡಿ ಅಲ್ವಾ. ಬಟ್ ಸಮ್ಟೈಮ್ಸ್ ಅವು ಹೋಗೋದಿಲ್ಲ. ಯಾವ ಟೈಮ್ನಲ್ಲಿ, ಫಾರ್ ಎಕ್ಸಾಂಪಲ್ ನಾನು A⁴ ಬರೀಬೇಕು, ಬಟ್ ಇಲ್ಲಿ ನಾನು ಸ್ಪೇಸ್ ಕೊಟ್ಟರು ಹೋಗ್ತಾ ಇಲ್ಲ. ಆವಾಗ ನಾವು ಮ್ಯಾನ್ಯುವಲ್ ಆಗಿ ಸೂಪರ್ ಸ್ಕ್ರಿಪ್ಟ್ನ ಅಪ್ಲೈ ಮಾಡ್ಕೋಬೇಕು. ನಾನಿಲ್ಲೀಗ A ಬರೆದಿದ್ದೀನಿ, ಸೊ ಸ್ಕ್ವೇರ್ ಮಾಡಬೇಕು ಇದನ್ನು. ಸೊ ಸೂಪರ್ ಸ್ಕ್ರಿಪ್ಟ್ನ ಆನ್ ಮಾಡ್ಕೋಬೇಕಂದ್ರೆ ಪ್ರೆಸ್ ಮಾಡಿ ಕಂಟ್ರೋಲ್ ಶಿಫ್ಟ್ ಈಕ್ವಲ್. ಪ್ರೆಸ್ ಮಾಡಿದ ತಕ್ಷಣ ಕರ್ಸರ್ ನೋಡಿ ಸ್ವಲ್ಪ ಟಾಪಿಗೆ ಹೋಯಿತು. ಸೊ ನಾನೀಗ ಏನೇ ಟೈಪ್ ಮಾಡಿದರೂ ಅದು ಸೂಪರ್ ಸ್ಕ್ರಿಪ್ಟ್ ಪೊಸಿಷನಲ್ಲಿ ಇರುತ್ತೆ. ಮತ್ತೆ ನಾರ್ಮಲ್ ಆಗಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಈಕ್ವಲ್. ಈಗ B² ಬರಿತೀನಿ, B ಕಂಟ್ರೋಲ್ ಶಿಫ್ಟ್ ಈಕ್ವಲ್ ಸ್ಕ್ವೇರ್, ಮತ್ತೆ ಕಂಟ್ರೋಲ್ ಶಿಫ್ಟ್ ಈಕ್ವಲ್ ನಾರ್ಮಲ್ ಆಗುತ್ತೆ. C² ಬರಿಬೇಕು, ಕಂಟ್ರೋಲ್ ಶಿಫ್ಟ್ ಈಕ್ವಲ್. ಗೊತ್ತಾಯ್ತಲ್ಲ, ಈ ರೀತಿ. ಸಬ್ಸ್ಕ್ರಿಪ್ಟ್ ಅಂದರೆ ಬೇಸ್ ಫಾರ್ಮಲ್ಲಿ ಬರೆಯೋದು. ಅದನ್ನು ಬರೀಬೇಕು ಅಂದರೂ ಸೇಮ್ ಕೀಸ್ನ ಯೂಸ್ ಮಾಡಬೇಕು. ಬಟ್ ಅದನ್ನು ಹೇಗೆ ಮಾಡೋದು, ಈಗ ಬೇಸ್ ಫಾರ್ಮ್ಗೆ ಹೋಗಬೇಕಂದ್ರೆ ಕಂಟ್ರೋಲ್ ಈಕ್ವಲ್. ಸೊ ನೋಡಿ, ಈಗ ಬೇಸ್ ಫಾರ್ಮಲ್ಲಿ ಬಂದಿದೆ ಕರ್ಸರ್. ನಾರ್ಮಲ್ ಆಗಬೇಕಂದ್ರೆ ಮತ್ತೆ ಕಂಟ್ರೋಲ್ ಈಕ್ವಲ್. ಓಕೆ, ಕಂಟ್ರೋಲ್ ಈಕ್ವಲ್ ಮತ್ತೆ ಕಂಟ್ರೋಲ್ ಈಕ್ವಲ್ ನಾರ್ಮಲ್ ಆಗುತ್ತೆ, ರೈಟ್. ಸೊ ಈ ಸಬ್ಸ್ಕ್ರಿಪ್ಟ್ ಆ್ಯಂಡ್ ಸೂಪರ್ ಸ್ಕ್ರಿಪ್ಟ್. ಈಗ ನಾವು ಒಂದು ಟೇಬಲ್ನ ಡ್ರಾ ಮಾಡಿದಾಗ ಟೇಬಲ್ನಲ್ಲಿ ಯಾವ್ಯಾವ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ಬೋದು ನೋಡೋಣ. ಸೊ ನಾನೀಗ ಆಲ್ರೆಡಿ ಒಂದು ಟೇಬಲ್ನ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕರ್ಸರ್ ಫಸ್ಟ್ ಸೆಲ್ನಲ್ಲಿದೆ. ಫಸ್ಟ್ ಸೆಲ್ಲಿಂದ ನೀವು ಬೇರೆ ಸೆಲ್ಗಳಿಗೆ ಅಂದರೆ ಸಬ್ಸಿಕ್ವೆಂಟ್ ಸೆಲ್ಗಳಿಗೆ ಮೂವ್ ಆಗಬೇಕು ಅಂದರೆ ಕೀಬೋರ್ಡ್ನಲ್ಲಿರುವ ಟ್ಯಾಬ್ ಬಟನ್ ಪ್ರೆಸ್ ಮಾಡಬೇಕು. ಸೊ ನೋಡಿ, ಟ್ಯಾಬ್ ಬಟನ್ನಿಂದ ಹೇಗೆ ಕೀ ಮೂವ್ ಆಗ್ತಾ ಇದೆ ಅಲ್ವಾ. ಸೊ ಟ್ಯಾಬ್ ಬಟನ್ನಿಂದ ಸೆಲೆಕ್ಷನ್ ಫಾರ್ವರ್ಡ್ಗೆ ಮೂವ್ ಆಗುತ್ತೆ. ಬ್ಯಾಕ್ವರ್ಡ್ ಹೋಗಬೇಕಂದ್ರೆ ಶಿಫ್ಟ್ ಟ್ಯಾಬ್ನ ಯೂಸ್ ಮಾಡಿ. ನೋಡಿ, ಟ್ಯಾಬ್ ಬಟನ್ ಯೂಸ್ ಮಾಡಿದರೆ ಫಾರ್ವರ್ಡ್ ಡೈರೆಕ್ಷನ್ ಹೋಗುತ್ತೆ. ಪ್ರೀವಿಯಸ್ ಸೆಲ್, ಹಿಂದಿನ ಸೆಲ್ಗೆ ಹೋಗಬೇಕಂದ್ರೆ ಶಿಫ್ಟ್ ಟ್ಯಾಬ್ನ ಯೂಸ್ ಮಾಡಿ, ರೈಟ್. ಓಕೆ, ಈಗ ನಾವು ಯಾವುದಾದ್ರೂ ಒಂದು ಕಾಲಮ್ನ ಡಿಲೀಟ್ ಮಾಡಬೇಕು ಅಥವಾ ಇನ್ಸರ್ಟ್ ಮಾಡಬೇಕು ಅಂದರೆ ಒಂದು ಕಾಲಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟ್.
ಸೊ ಮೌಸಿಂದ ಆದರೆ ನಾವು ಈ ರೀತಿ ಸೆಲೆಕ್ಟ್ ಮಾಡ್ತೀವಿ. ನಾವು ಕೀಬೋರ್ಡಿಂದ ಸೆಲೆಕ್ಟ್ ಮಾಡಬೇಕು ಅಂದರೆ ಆಲ್ಟ್ ಶಿಫ್ಟ್ ಕೀನ ಯೂಸ್ ಮಾಡ್ಕೋಬೇಕು. ಈಗ ನೋಡಿ, ನಾನೀಗ ಈ ಒಂದು ಸೆಲ್ನಲ್ಲಿ ಇದ್ದೀನಿ. ಈ ಕಾಲಮ್ನ ಹೇಗೆ ಸೆಲೆಕ್ಟ್ ಮಾಡಬೇಕು ನೋಡಿ. ಈಗ ನಾನೀಗ ಕಾಲಮ್ನ ಸೆಲೆಕ್ಟ್ ಮಾಡ್ತೀನಿ. ಆಲ್ಟ್ ಶಿಫ್ಟ್ ಪೇಜ್ ಡೌನ್. ಸೊ ಆಲ್ಟ್ ಶಿಫ್ಟ್ ಪೇಜ್ ಡೌನ್ ಮಾಡಿದರೆ ಆ ಸೆಲ್ಲಿಂದ ಕೆಳಗಡೆ ಇರುವ ಎಲ್ಲ ಸೆಲ್ಗಳು ಸೆಲೆಕ್ಟ್ ಆಗುತ್ತೆ. ಸೊ ನಮ್ಗೆ ಆ ರೀತಿ ಬೇಡ. ಈಗ ಆಲ್ಟ್ ಶಿಫ್ಟ್ ಪೇಜ್ ಅಪ್ ಪ್ರೆಸ್ ಮಾಡಿದರೆ ಆ ಸೆಲ್ಲಿಂದ ಮೇಲಿರೋ ಎಲ್ಲ ಸೆಲ್ಗಳು ಸೆಲೆಕ್ಟ್ ಆಗುತ್ತೆ. ಸೊ ಮಧ್ಯದಲ್ಲಿದ್ದಾಗ ಪೂರ್ತಿ ಎಂಟೈರ್ ಕಾಲಮ್ ಸೆಲೆಕ್ಟ್ ಆಗಲ್ಲ. ಆದ್ರಿಂದ ನಾನು ಕಾಲಮ್ನ ಎಂಡಲ್ಲಿ ಬರ್ತೀನಿ ಅಥವಾ ಟಾಪಿಗೆ ಹೋಗ್ತೀನಿ. ಟಾಪಲ್ಲಿದ್ದಾಗ ಆಲ್ಟ್ ಶಿಫ್ಟ್ ಪೇಜ್ ಡೌನ್ ಮಾಡ್ತೀನಿ. ಆಗ ಅದರ ಕೆಳಗಡೆ ಇರುವ ಎಲ್ಲ ಸೆಲ್ಗಳು ಸೆಲೆಕ್ಟ್ ಆಗುತ್ತೆ. ಅಂದರೆ ಅಲ್ಟಿಮೇಟ್ಲಿ ಪೂರ್ತಿ ಕಾಲಮ್ ಸೆಲೆಕ್ಟ್ ಆಗುತ್ತೆ. ಅದೇ ನಾನು ಆ ಕಾಲಮ್ನ ಲಾಸ್ಟ್ ಸೆಲ್ನಲ್ಲಿದ್ದರೆ ಆಲ್ಟ್ ಶಿಫ್ಟ್ ಪೇಜ್ ಅಪ್ ಪ್ರೆಸ್ ಮಾಡ್ತೀನಿ. ಓಕೆ, ಅದೇ ರೀತಿ ಈಗ ನಾನು ರೋ ಸೆಲೆಕ್ಟ್ ಮಾಡಬೇಕು ಅಂದರೆ ಹೋಮ್ ಆ್ಯಂಡ್ ಎಂಡ್ ಕೀನ ಯೂಸ್ ಮಾಡ್ತೀನಿ. ಆಲ್ಟ್ ಶಿಫ್ಟ್ ಎಂಡ್ ಆ ಸೆಲ್ಲಿಂದ ರೈಟ್ ಸೈಡ್ನಲ್ಲಿರೋ ಎಲ್ಲ ಸೆಲ್ಗಳನ್ನ ಸೆಲೆಕ್ಟ್ ಮಾಡುತ್ತೆ. ಆಲ್ಟ್ ಶಿಫ್ಟ್ ಹೋಮ್ ಲೆಫ್ಟ್ನಲ್ಲಿರುವ ಎಲ್ಲ ಸೆಲ್ಗಳನ್ನ ಸೆಲೆಕ್ಟ್ ಮಾಡುತ್ತೆ. ಗೊತ್ತಾಯ್ತಲ್ಲ? ಆ್ಯಂಡ್ ಪೂರ್ತಿ ರೋ ಸೆಲೆಕ್ಟ್ ಆಗಬೇಕು ಅಂದರೆ ನಾನು ಲಾಸ್ಟ್ ಸೆಲ್ಲಿಗೆ ಬರ್ತೀನಿ. ಅಲ್ಲಿಂದ ಆಲ್ಟ್ ಶಿಫ್ಟ್ ಹೋಮ್, ಆಗ ಮಾತ್ರ ಪೂರ್ತಿ ರೋ ಸೆಲೆಕ್ಟ್ ಆಗುತ್ತೆ. ಅಥವಾ ಫಸ್ಟ್ ಸೆಲ್ನಲ್ಲಿದ್ರೆ ಆಲ್ಟ್ ಶಿಫ್ಟ್ ಎಂಡ್. ರೈಟ್? ಸೊ ಒಂದು ರೋನಲ್ಲಿ ಫಸ್ಟ್ ಆ್ಯಂಡ್ ಲಾಸ್ಟ್ ಸೆಲ್ಗೆ ಸ್ವಿಚಿಂಗ್ ಮಾಡಬೇಕು ಅಂದರೆ ಆಲ್ಟ್ ಹೋಮ್ ಪ್ರೆಸ್ ಮಾಡಿದರೆ ಆ ರೋನ ಫಸ್ಟ್ ಸೆಲ್ಗೆ ಹೋಯ್ತು. ಆಲ್ಟ್ ಎಂಡ್ ಆ ರೋನ ಲಾಸ್ಟ್ ಸೆಲ್. ಆಲ್ಟ್ ಪೇಜ್ ಅಪ್ ಕಾಲಮ್ನ ಫಸ್ಟ್ ಸೆಲ್. ಆಲ್ಟ್ ಪೇಜ್ ಡೌನ್ ಆ ಕಾಲಮ್ನ ಲಾಸ್ಟ್ ಸೆಲ್. ಸೊ ಈ ರೀತಿ ನೀವು ನ್ಯಾವಿಗೇಷನ್ ಮಾಡಬಹುದು. ಈಗ ಸಮ್ ಪ್ಯಾರಾಗ್ರಾಫ್ಸ್ಗೆ ರಿಲೇಟೆಡ್ ಆಗಿರುವಂತಹ ಸಮ್ ಶಾರ್ಟ್ ಕಟ್ ಕೀಸ್ ನೋಡೋಣ. ಸೊ ಈಗ ಒಂದು ಪ್ಯಾರಾಗ್ರಾಫ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅಲೈನ್ಮೆಂಟ್ ನಿಮ್ಗೆ ಗೊತ್ತಿದೆ. ಕಂಟ್ರೋಲ್ ಆರ್ ರೈಟ್, ಕಂಟ್ರೋಲ್ ಎಲ್ ಲೆಫ್ಟ್, ಕಂಟ್ರೋಲ್ ಇ ಸೆಂಟರ್, ಕಂಟ್ರೋಲ್ ಜೆ ಜಸ್ಟಿಫೈ. ರೈಟ್? ಸೊ ಸ್ಪೇಸಿಂಗ್ನ ಕೂಡ ನಾವು ಇಲ್ಲಿ ಸೆಟ್ ಮಾಡ್ಬೋದು. ಸ್ಪೇಸಿಂಗ್ ಮಾಡಬೇಕು ಅಂದರೆ ಲೈನ್ ಸ್ಪೇಸಿಂಗ್ ನಾನು ಹೇಳ್ತಾ ಇದ್ದೀನಿ. ಕಂಟ್ರೋಲ್ 1 ಪ್ರೆಸ್ ಮಾಡಿದರೆ ನೋಡಿ ಸ್ಪೇಸ್ ಕಡಿಮೆ ಆಯಿತು. ಅಂದರೆ 1 ಲೈನ್ ಸ್ಪೇಸ್ ಬಂತು. ಇದಕ್ಕೆ 1 ಲೈನ್ ಸ್ಪೇಸ್ ಅಂತೀವಿ. ಇದಕ್ಕೆ ಪ್ರೆಸ್ ಮಾಡಬೇಕು ಕಂಟ್ರೋಲ್ 1. ನಂಬರ್ ಪ್ಯಾಡಲ್ಲಿರೋ 1 ಅಲ್ಲ, ಕೀಪ್ಯಾಡ್ನಲ್ಲಿರುವಂತಹ 1 ಅಂದರೆ ಲೆಟರ್ ಸೈಡ್ ಲೆಫ್ಟ್ ಸೈಡ್ನಲ್ಲಿರುವಂತಹ 1. ಕಂಟ್ರೋಲ್ 2 ಲೈನ್ ಸ್ಪೇಸ್ ಕೊಡುತ್ತೆ. ಆ್ಯಂಡ್ ಇನ್ನು ಕಡಿಮೆ ಮಾಡಬೇಕು. ಸೊ ಕಂಟ್ರೋಲ್ 5 ಕೊಡಿ, ಕಡಿಮೆ ಆಗುತ್ತೆ. ಆ್ಯಂಡ್ ಕಂಟ್ರೋಲ್ 1 ಲೈನ್ ಸ್ಪೇಸ್. ಸೊ ಮತ್ತೊಂದು ಈ ಪ್ಯಾರಾಗ್ರಾಫ್ಗೆ ಆಫ್ಟರ್ ಬಿಫೋರ್ ಸ್ಪೇಸ್ನ ಕೂಡ ಕೊಡ್ಬೋದು. ಕಂಟ್ರೋಲ್ 0 ನೋಡಿ, ಈ ಪ್ಯಾರಾಗ್ರಾಫ್ನ ಮೇಲೆ ಕೆಳಗೆ ಸ್ಪೇಸ್ ಬಂತು. ಕಂಟ್ರೋಲ್ 0 ಕ್ಯಾನ್ಸಲ್ ಆಗುತ್ತೆ. ಇನ್ನೊಂದು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡಿ ನಾನು ತೋರಿಸ್ತೀನಿ ನಿಮಗೆ, ಆಗ ಗೊತ್ತಾಗುತ್ತೆ. ರೈಟ್? ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಕಂಟ್ರೋಲ್ 0 ಗೊತ್ತಾಯ್ತಲ್ಲ? MS ವರ್ಡ್ನಲ್ಲಿ ಕೆಲವು ಸಿಂಬಲ್ನ ಕೂಡ ನೀವು ಪ್ರಿಂಟ್ ಮಾಡ್ಬೋದು. ಆ ಸಿಂಬಲ್ಗಳನ್ನ ಕೂಡ ನೀವು ಶಾರ್ಟ್ಕಟ್ ಕೀಸಿಂದ ಪ್ರಿಂಟ್ ಮಾಡ್ಬೋದು. ಹೇಗೆ ನೋಡಿ, ಫಾರ್ ಎಕ್ಸಾಂಪಲ್ ಕಾಪಿರೈಟ್ ಸಿಂಬಲ್ ಬೇಕು ಅಂದರೆ ಆಲ್ಟ್ ಕಂಟ್ರೋಲ್ C ಪ್ರೆಸ್ ಮಾಡಬೇಕು. ಸೊ ನೋಡಿ, ಇದು ಕಾಪಿರೈಟ್ ಸಿಂಬಲ್. ರೈಟ್? ಸೊ ಕಾಪಿರೈಟ್ ಸಿಂಬಲ್ ಯಾವಾಗಲೂ ಟೈಟಲ್ನ ಹತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ನಾನು ನೇಮ್ ಟೈಪ್ ಮಾಡಿದ್ದೀನಿ, ಯುವರಾಜ್ ಮಾದ ಅಂತ. ಸೊ ನಾನು ಇಲ್ಲಿ ಮುಂದೆ ಕಾಪಿರೈಟ್ ಸಿಂಬಲ್ ಪ್ರೆಸ್ ಮಾಡಬೇಕು ಅಂದರೆ ಬರಬೇಕು ಅಂದರೆ ಆಲ್ಟ್ ಕಂಟ್ರೋಲ್ C ಪ್ರೆಸ್ ಮಾಡಬೇಕು. ಸೊ ಈ ರೀತಿ ನೋಡೇ ಇರ್ತೀರ ನೀವು. ರೈಟ್? ಸೊ ಮತ್ತೊಂದು ಸಿಂಬಲ್ ಇದೆ, ಟ್ರೇಡ್ ಮಾರ್ಕ್ ಸಿಂಬಲ್. ಸೊ ಅದು ಬರಬೇಕು ಅಂದರೆ ಆಲ್ಟ್ ಕಂಟ್ರೋಲ್ T ಪ್ರೆಸ್ ಮಾಡಬೇಕು. ನೋಡಿ, TM ಅಂತ ಬಂತಲ್ಲ, ಅದನ್ನು ಟ್ರೇಡ್ ಮಾರ್ಕ್ ಅಂತ ಕರಿತೀವಿ. ರೈಟ್? ಆರೋಸ್ನ ಕೂಡ ನೀವು ಇಲ್ಲಿ ಪ್ರಿಂಟ್ ಮಾಡ್ಬೋದು. ಹೇಗೆ ನೋಡಿ. ಸೊ ಅದಕ್ಕೆ ನಾವು ಯೂಸ್ ಮಾಡಬೇಕು ಮೈನಸ್ ಸಿಂಬಲ್. ರೈಟ್ ಆ್ಯಂಗಲ್ ಬ್ರ್ಯಾಕೆಟ್ ಪ್ರೆಸ್ ಮಾಡಬೇಕು, ಶಿಫ್ಟ್ ಇಟ್ಕೊಂಡು. ಈ ಮೂರನ್ನು ಫಾಸ್ಟಾಗಿ ನೀವು ಪ್ರೆಸ್ ಮಾಡಬೇಕು. ಸೊ ಲೇಟ್ ಮಾಡಿದರೆ ನೋಡಿ ಬರ್ತಾ ಇಲ್ಲ. ಮೈನಸ್ ರೈಟ್ ಆ್ಯಂಗಲ್ ಬ್ರ್ಯಾಕೆಟ್ ನೋಡಿ, ರೈಟ್ ಆ್ಯರೋ ಬಂತು. ಅದೇ ರೀತಿ ಲೆಫ್ಟ್ ಆ್ಯಂಗಲ್ ಬ್ರ್ಯಾಕೆಟ್ ಮೈನಸ್ ಮಾಡಿದ ತಕ್ಷಣ ಲೆಫ್ಟ್ ಆ್ಯರೋ ಪ್ರಿಂಟ್ ಆಗುತ್ತೆ. ಸೊ ಇವುಗಳನ್ನ ಕಲ್ತ್ಕೊಂಡ್ರೆ ಸಮ್ಟೈಮ್ಸ್ ಇವು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇವು ಅಡ್ವಾನ್ಸ್ ಲೆವೆಲ್ ಶಾರ್ಟ್ಕಟ್ ಕೀಸ್. ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗೇ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.